ಇನ್ನು ಡಾಕ್ಟರ್ ಎಂಸಿ ಸುಧಾಕರ್ ಕೂಡ ಕೆಂಡಾಮಂಡಲರಾಗಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರೋಕ್ಷವಾಗಿ ನಾನು ಸಿದ್ದರಾಮಯ್ಯ ಜೊತೆ ಇದ್ದೆ ಅನ್ನೋ ಕಾರಣಕ್ಕಾಗಿ ದ್ವೇಷ ಮಾಡಿದ್ರು, ನಾನು ಮಂತ್ರಿಯಾಗದಂತೆ ತಡೆದ್ರು ಅಂತ ಡಾಕ್ಟರ್ ಎಂಸಿ ಸುಧಾಕರ್ ಕಳೆದ ಕ್ಯಾಬಿನೆಟ್ ಅಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿದ್ರು. ಅವರೀಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥ ಆ ಒಂದು ಪ್ರೊಸೆಸ್ಗೆ ತಾವು ಸಹಕಾರ ಮಾಡಿರೋ ಅನ್ನೋ ಕಾರಣಕ್ಕಾಗಿ ಈ ಥರದ ಸ್ಥಿತಿ ನಿರ್ಮಾಣ ಆಗಿರೋದಾ ಸರ್? ನೋಡಿ, ನಾವು ಯಾರಿಗೂ ಸಹಕಾರ ಕೊಡದೇ ಇರೋಂಥ ಪ್ರಶ್ನೆ ಬರಲಿಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಒಂದು ದೇಶದಲ್ಲಿ ರಾಜಕಾರಣದಲ್ಲಿ ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದಾರೆ. ನಿರಂತರವಾಗಿ ರಾಹುಲ್ ಗಾಂಧಿ ಅವರು ಮಾತು ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧ ಅಂತ ಹೇಳಿದರು. ಅದೇ ರೀತಿ ಅವರು ನಡ್ಕೊಂಡ್ರು. ನಾವು ಸಹ ಯಾವತ್ತೂ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಗಳಾಗಿ ಇರ್ತಾರೆ ಅಂತಕ್ಕಂಥ ಹೇಳಿಕೆ ಯಾವತ್ತೂ ಕೊಟ್ಟಿಲ್ಲ. ನಾವು ಕೊಟ್ಟಿರೋಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾವತ್ತು ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲರೂ ಬದ್ಧರು. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಬದ್ಧರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬದ್ಧರು ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದೇವೆ ವಿನ ನಾವು ಯಾರ ಪರ ವಿರುದ್ಧ ಅಂತಕ್ಕಂಥ ಒಂದು ನಿಲುವನ್ನು ತೆಗೆದುಕೊಂಡಿರಲಿಲ್ಲ. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು, ಅವರ ಸಮೀಪವಾಗಿದ್ವಿ ಅಂತಕ್ಕಂಥ ಒಂದೇ ಒಂದು ಕಾರಣ ಇವತ್ತು ನನಗೆ ಮುಳುವಾಯಿತು. ಈಗ CM ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಯಾರು ರಾಜೀನಾಮೆ ಕೊಡ್ತಾರೋ ತಕ್ಷಣದಲ್ಲಿ ತೆಗೆದುಕೊಳ್ಳಿ ಅನ್ನುವಂಥ ಖಡಕ್ ಆಗಿರುವ ಸೂಚನೆ ಕೊಟ್ಟಿದ್ದಾರೆ. ಇದನ್ನು ರಿಸೀವ್ ಮಾಡ್ತೀರಾ ಸರ್? ಭಾಳ ಜನ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿದ್ರು ಇವತ್ತು. ನೋಡಿ, ನನಗೆ ನಾವಂತೂ ರಾಜೀನಾಮೆ ಕೊಡ್ತೀವಿ ಅಂತಕ್ಕಂಥ ಮಾತು ಹೇಳಿಲ್ಲ. ನಾವಂಥ ದಡ್ರು ಅಲ್ಲ. ರಾಜೀನಾಮೆ ಕೊಡುವಂಥವ್ರು ದಡ್ರು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಕೆ ಕೊಡುವಂಥ ದಡ್ಡತನ ನಾನು ಮಾಡೋದಿಲ್ಲ. ನನಗೆ ಶಿವಕುಮಾರ್ ಅವರು ಮತ್ತೊಬ್ಬರು ಅಲ್ಲ ನನಗೆ ಗೆಲ್ಲಿಸಿರೋದು. ನನಗೆ ಗೆಲ್ಲಿಸಿರುವಂಥದ್ದು ನನ್ನ ಕ್ಷೇತ್ರದ ಜನ. ಕಾಂಗ್ರೆಸ್ ಪಕ್ಷದ B.Pharm ಕೊಟ್ಟಿದ್ದರು. ಕಾಂಗ್ರೆಸ್ ಪಕ್ಷದ B.Pharm ಅಡಿಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೀನಿ. ಜನರ ವಿಶ್ವಾಸವನ್ನು ನಾವು ಇವತ್ತು ನೆನ್ನೆ ರಾಜಕೀಯಕ್ಕೆ ಬಂದವನಲ್ಲ. ನಾನು 22 ವರ್ಷ ಆಯಿತು ರಾಜಕೀಯಕ್ಕೆ ಬಂದು. ನಾನು ನಮ್ಮ ಕುಟುಂಬದಲ್ಲಿ 3ನೇ ತಲೆಮಾರಿನ ರಾಜಕಾರಣಿ. 1952ರಿಂದ ಇವತ್ತು ಯಾವುದಾದ್ರೂ ಒಂದು ಕುಟುಂಬ ಸಕ್ರಿಯವಾಗಿ ನಿರಂತರವಾಗಿ ರಾಜಕಾರಣದಲ್ಲಿದೆ ಅಂದರೆ ನಮ್ಮದು ಒಂದು ಕುಟುಂಬ. ಇನ್ಯಾರ್ದಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಯಾರಿಂದ ರಾಜಕೀಯ ಕಲಿಯುವಂಥ ಅವಶ್ಯಕತೆ ಇಲ್ಲ. ಎಲ್ಲೋ ಒಂದು ಕಡೆ ಪಕ್ಷ ವಿರೋಧಿ ಆಗಿರ್ತಕ್ಕಂಥವರ ಪರವಾಗಿ ಕೆಲವರು ಅಂದರೆ ಹೈಕಮಾಂಡ್ ಕೂಡ ಕೆಲವೊಂದಷ್ಟು ತೀರ್ಮಾನ ತೆಗೆದುಕೊಂಡಿರೋ ಆರೋಪಗಳನ್ನು ಕೂಡ ಕೆಲವರು ಆಕಾಂಕ್ಷಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ವಿಚಾರದಲ್ಲಿ ಆ್ಯಕ್ಚುಲಿ ಆಗಿದೆ ಏನು ಸರ್? ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತು ಇವರು ಸಿದ್ದರಾಮಯ್ಯನವ್ರಿಗೆ ಭಾಳ ಆತ್ಮೀಯರು ಅಂತಕ್ಕಂಥ ರೀತಿಯಲ್ಲಿ ಇದು ಒಂದು ರೀತಿ ಜಾತಿ ಲೆಕ್ಕಾಚಾರ ಮಾಡ್ತಾರೆ. ನಮ್ಮ ಜಾತಿಯವರು ನಮ್ಮ ಜೊತೆ ಗುರುತಿಸ್ಕೊಳ್ಳಿಲ್ವಲ್ಲ. ನಾನು ಜಾತಿಗೆ ಮೀರಿ ರಾಜಕಾರಣದಲ್ಲಿ ಇರುವಂಥವನು. ಎಲ್ಲ ಜಾತಿಯ ಜನಾಂಗದ ವಿಶ್ವಾಸವನ್ನು ಗಳಿಸಿದ್ರೆ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಉಳಿಲಿಕ್ಕೆ ಸಾಧ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.